ಬಗೆದಷ್ಟು ಬಯಲಾಗ್ತಿದೆ ಡಿಜಿಪಿ ರಾಸಲೀಲೆ ಕಹಾನಿ 6 ವರ್ಷದ ಹಿಂದಿನ ಕಾಮಕಾಂಡದ ವಿಡಿಯೋ ಇನ್ನು ಬೆಳಗಾವಿಯಲ್ಲಿ ಐಜಿ ಆಗಿದ್ದ ವೇಳೆ ಆಪ್ತ ಮಾತನಾಡಿದ್ದಾರೆ ಬಗೆದಷ್ಟು ಬಯಲಾಗ್ತಿದೆ ಡಿಜಿಪಿಯ ರಾಸಲೀಲೆಯ ಕಹಾನಿ 6 ವರ್ಷದ ಹಿಂದಿನ ಕಾಮಕಾಂಡದ ವಿಡಿಯೋ ಬೆಳಗಾವಿಯಲ್ಲಿ ಐಜಿ ಆಗಿದ್ದ ವೇಳೆ ಆಪ್ತ ಮಾತು ಬೆಳಗಾವಿ ಮೂಲದ ಪ್ರಾಧ್ಯಾಪಕಿ ಜೊತೆ ಪ್ರಣಯ ಸರ್ಕಾರಿ ಕಚೇರಿಯಲ್ಲಿಯೇ ರಾಮಚಂದ್ರ ರಾಸಲೀಲೆ ಪತಿ ಪತ್ನಿ ಜಗಳದಲ್ಲಿ ದೂರು ನೀಡಲು ತೆರಳಿದ್ದ ಮಹಿಳೆಗೆ ಸಹಾಯ ಮಾಡುವ ನೆಪದಲ್ಲಿ ರಾಸಲೀಲೆ ಬಗ್ಗೆ ಇಂಟೆಲಿಜೆನ್ಸ್ ನಿಂದ ಮಾಹಿತಿ ಕಲೆ ಸದ್ಯ ರಾಮಚಂದ್ರ ರಾವ್ ಅಮಾನತು ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ ವಿಡಿಯೋ ಆಡಿಯೋ ವೈರಲ್ ಸಂಬಂಧ ತನಿಖೆ ಇತ್ತ ಕಾನೂನು ಹೋರಾಟದ ಬಗ್ಗೆ ಡಿಜಿಪಿ ರಾವ್ ಚರ್ಚೆ ಬಗೆದಷ್ಟು ಬಯಲಾಗ್ತಾ ಇದೆ ಡಿಜಿಪಿ ರಾಸಲೀಲೆಯ ಕಹಾನಿ 6 ವರ್ಷದ ಹಿಂದಿನ ಕಾಮಕಾಂಡದ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಇನ್ನು ಬೆಳಗಾವಿ ಮೂಲದ ಪ್ರಾಧ್ಯಾಪಕಿ ಜೊತೆ ಪ್ರಣಯ ಸರ್ಕಾರಿ ಕಚೇರಿಯಲ್ಲಿಯೇ ರಾಮಚಂದ್ರ ರಾಸಲೀಲೆ ಪತಿ ಪತ್ನಿ ಜಗಳದಲ್ಲಿ ದೂರು ನೀಡಲು ತೆರಳಿದ್ದ ಮಹಿಳೆಗೆ ಸಹಾಯ ಮಾಡುವ ನೆಪದಲ್ಲಿ ರಾಸಲೀಲೆ ಬಗ್ಗೆ ಇಂಟೆಲಿಜೆನ್ಸ್ ನಿಂದ ಮಾಹಿತಿ ಕಲೆ ಸದ್ಯ ರಾಮಚಂದ್ರ ರಾವ್ ಅಮಾನತು ಮಾಡಿ ಸರ್ಕಾರ ಆದೇಶವನ್ನು ಕೂಡ ಹೊರಡಿಸಿದೆ ವಿಡಿಯೋ ಆಡಿಯೋ ವೈರಲ್ ಸಂಬಂಧ ಈಗ ತನಿಖೆಯನ್ನ ಮಾಡಲಾಗ್ತದೆ ಇತ್ತ ಕಾನೂನು ಹೋರಾಟದ ಬಗ್ಗೆ ಡಿಜಿಪಿ ರಾವ್ ಅವರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಡಿಜಿಪಿ ಅವರ ರಾಸಲೀಲೆ ಕಹಾನಿ ಬಗೆದಷ್ಟು ಬಯಲಾಗ್ತಾ ಇದೆ 6 ವರ್ಷದ ಹಿಂದಿನ ಕಾಮಕಾಂಡ ವಿಡಿಯೋ ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ ಎಷ್ಟೇ ವರ್ಷ ಆಗಿರಬಹುದು ಆದ್ರೆ ಈ ಒಂದು ವೈರಲ್ ಆಗಿರುವಂತಹ ವಿಡಿಯೋವನ್ನ ಗಮನಿಸ್ತಾ ಇದ್ರೆ ಅದು ಕೂಡ ಅವರು ಯೂನಿಫಾರ್ಮ್ ಅನ್ನ ಹಾಕೊಂಡಿದ್ದಾರೆ ಇಬ್ಬರು ಒಪ್ಪಿಗೆ ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆದ್ರೆ ಸರ್ಕಾರಿ ಜಾಗವೇ ಬೇಕಿತ್ತ ಇವ್ರಿಗೆ ಸರ್ಕಾರಿ ಕಚೇರಿಯೇ ಬೇಕಿತ್ತಾ ಎಂತಹ ಉನ್ನತ ಹುದ್ದೆಯಲ್ಲಿದ್ದಾರೆ ಇಂತಹ ಉನ್ನತ ಹುದ್ದೆಯಲ್ಲಿರುವಂಥವ್ರು ಈ ರೀತಿಯಾಗಿ ಕೆಲಸವನ್ನ ಮಾಡ್ತಾರೆ ಅಂತ ಅಂದ್ರೆ ಎಷ್ಟು ಸರಿ ಎಂಬ ಪ್ರಶ್ನೆ ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಬಹಳ ಚರ್ಚೆ ಆಗ್ತಾ ಇತ್ತು ಆ ಒಂದು ವಿಡಿಯೋ ವೈರಲ್ ಆದ ನಂತರ ಆಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಸದ್ಯಕ್ಕೆ ಡಿಜಿಪಿ ಅವರನ್ನ ಅಮಾನತು ಕೂಡ ಮಾಡಲಾಗಿದೆ ಸರ್ಕಾರ ಈ ಒಂದು ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿದೆ ಜೊತೆಗೆ ಈಗ ತನಿಖೆ ಕೂಡ ಮಾಡಲಾಗುತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆ ರಾಮಚಂದ್ರ ರಾವ್ ಅವರು ಕೂಡ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ನೋಡ್ಬೇಕಾಗತ್ತೆ ಯಾವ ರೀತಿ ಕಾನೂನು ಹೋರಾಟವನ್ನ ಮಾಡ್ತಾರೆ ಅಂತ 6 ವರ್ಷದ ಹಿಂದಿನ ವಿಡಿಯೋ ಅಂತ ಕೂಡ ಹೇಳಲಾಗ್ತಿದೆ ಈಗ 6 ವರ್ಷದ ಹಿಂದಿನ ವಿಡಿಯೋ ಆದ್ರೂ ಕೂಡ ಅವ್ರು ಮಾಡಿದ್ದು ತಪ್ಪೇ ಇಷ್ಟರ ಮಟ್ಟಿಗೆ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಸದ್ಯಕ್ಕೆ ಡಿಜಿಪಿ ಅವರ ರಾಸಲೀಲೆ ಕಹಾನಿ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಮತ್ತೊಂದು ಕಡೆ ಈಗ ರಾಮಚಂದ್ರ ಅವರೀಗ ಸದ್ಯಕ್ಕೆ ಕಾನೂನು ತಜ್ಞರ ಜೊತೆ ಮಾತುಕತೆ ಕೂಡ ಮಾಡ್ತಾ ಇದ್ದಾರೆ ಈಗ ಕಾನೂನು ಹೋರಾಟ ಮಾಡೋದಾದ್ರೂ ಕೂಡ ಈ ಒಂದು ವಿಚಾರದಲ್ಲಿ ಯಾವ ರೀತಿ ಕಾನೂನು ಹೋರಾಟ ಮಾಡ್ಲಿಕ್ಕಾಗತ್ತೆ ಸಾಹಿತ್ಯ ಏನಂದ್ರೆ ಡಿಜಿಪಿ ರಾಮಚಂದ್ರ ಅವರನ್ನ ಈಗಾಗಲೇ ಸರ್ಕಾರ ಒಂದು ಅಮಾನತನ ಮಾಡಿರುವಂತದ್ದು ಅಂದ್ರೆ ಏನು ಮಹಿಳೆಯೊಬ್ಬರ ಜೊತೆ ಈ ರೀತಿ ಒಂದು ತಮ್ಮ ಕಚೇರಿಯಲ್ಲೇ ಅಶ್ಲೀಲವಾಗಿ ವರ್ತನೆ ಮಾಡುವಂತದ್ದು ಇರ್ಬೋದು ಸೊ ಜೊತೆಗೆ ಅಶ್ಲೀಲವಾಗಿ ವರ್ತನೆ ಮಾಡ್ತಿರೋ ಜೊತೆಗೆ ಸರ್ಕಾರಿ ಕಚೇರಿಯನ್ನ ದುರ್ಬಳಕೆ ಮಾಡ್ಕೊಂಡಿರುವಂತದ್ದು ಮತ್ತೆ ಸಮೂಹದಲ್ಲೇ ಈ ರೀತಿ ಮಾಡ್ತಾ ಇರುವಂತದ್ದು ಪೊಲೀಸ್ ಇಲಾಖೆ ನಿಜಕ್ಕೂ ಒಂದ್ ರೀತಿ ಎಲ್ಲ ಒಂದ್ ಕಡೆ ಒಂದು ಮುಜುಗರ ಉಂಟು ಮಾಡಿದೆ ಅದ್ರ ಜೊತೆಗೆ ಏನಂದ್ರೆ ಈ ರೀತಿ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿನೇ ಈ ರೀತಿ ಮಾಡ್ತಾ ಇರುವಂತದ್ದು ಇಲ್ಲ ಒಂದ್ ಕಡೆ ಸರ್ಕಾರಕ್ಕೂ ಸಹ ಕೆಟ್ಟ ಹೆಸರು ಹಾಗಾಗಿ ಅವರನ್ನ ಕೂಡ ಅಮಾನತಿಗೆ ಸರ್ಕಾರ ಆದೇಶವನ್ನ ಮಾಡಿರುವಂತದ್ದು ಅವರ ವಿರುದ್ಧ ಇಲಾಖೆ ತನಿಖೆಗೆ ಸಹ ಆದೇಶವನ್ನ ಮಾಡಿರುವಂತದ್ದು ಈಗ ಏನು ರಾಮಚಂದ್ರ ಅವರು ಈ ವಿಡಿಯೋಗಳು ಯಾರು ವೈರಲ್ ಮಾಡಿದ್ದಾರೆ ಮತ್ತೆ ಇದರ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಇದೀಗ ದೂರು ಯಾವ ರೀತಿ ದಾಖಲಿಸಬೇಕು ಅನ್ನೋದ್ರ ಬಗ್ಗೆ ಕಾನೂನು ಚಿಂತಕರನ್ನೆಲ್ಲ ನಮ್ಮ ವಕೀಲರನ್ನ ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇರುವಂತದ್ದು ಅಂದ್ರೆ ಇದರಲ್ಲಿ ವಿಡಿಯೋಗಳು ಏನು ಅವರು ರಾಮಚಂದ್ರ ರಾವ್ ಅವರು ಒಂದು ಮಾಧ್ಯಮದಲ್ಲಿ ಹೇಳಿಕೆ ಕೊಟ್ಟಂತೆ ಇದು 6-7 ವರ್ಷದ ಹಿಂದಿನ ವಿಡಿಯೋಗಳು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಯಾವ ರೀತಿ ಇದನ್ನ ಕಾನೂನು ಹೋರಾಟ ಮಾಡ್ತಾರೆ ಮತ್ತೆ ಸೈಬರ್ ಕ್ರೈಮ್ಗೆ ಏನಾದ್ರು ಭೇಟಿ ಕೊಟ್ಟು ದೂರನ್ನ ಕೊಡ್ತಾರೆ ಯಾವಾಗ ಕೊಡ್ತಾರೆ ಈ ರೀತಿ ವೈರಲ್ ಆಗ್ತಾ ಇರುವಂತ ವಿಡಿಯೋಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾರೆ ಅಥವಾ ಏನಾದ್ರು ಕೋರ್ಟ್ ನಲ್ಲಿ ಹೋಗ್ಬಿಟ್ಟು ಇದನ್ನೇನು ಸ್ಟೇ ತಗೊಬರ್ತಾರೆ ಅಥವಾ ಹಿಂದಿದ್ ಯಾವ್ದು ಸಹ ಈ ರೀತಿ ದೃಶ್ಯಗಳು ಪ್ರಸಾರ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ತಗೊಂಡ್ ಬರ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸದ್ಯಕ್ಕೆ ಏನು ಸರ್ಕಾರ ಅವರನ್ನ ಅಮಾನತು ಮಾಡಿರುವಂತದ್ದು ಮತ್ತೆ ಇಲಾಖೆ ತನಿಖೆಗೆ ಆದೇಶವನ್ನ ಮಾಡಿರುವಂತದ್ದು ಆದ್ರೆ
ಈ ರೀತಿ ಹಿರಿಯ ಪೊಲೀಸ್ ಅಧಿಕಾರಿಯೊಬ್ರು ಮಾಡ್ತಾ ಇರುವಂತದ್ದು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗಳಿಗೂ ಸಹ ಯಾರೆಲ್ಲ ಯೂನಿಫಾರ್ಮ್ ಹಾಕೊಂಡ್ರೆ ಅವ್ರೆಲ್ಲರೂ ಸಹ ಈ ರೀತಿ ಒಂದು ಮುಜುಗರವಂತವನ್ನು ನೋಡಿ. ಯಾಕಂದ್ರೆ ನ್ಯಾಯ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಏನು ಪೊಲೀಸ್ ಠಾಣೆಗೆ ಹೋಗ್ತಾರೆ, ಮತ್ತೆ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಕ್ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದನ್ನ ದುರ್ಬಳಕೆ ಮಾಡ್ಕೊಂಡು ಅವರ ಕಚೇರಿ ಇರ್ಬೋದು, ಮತ್ತೆ ಅವರ ಪೊಸಿಷನ್ ಇರ್ಬೋದು, ಮತ್ತೆ ಸಮವಸ್ತ್ರ ಅದರಲ್ಲೂ ಸಹ ಸಮುದ್ರದಲ್ಲಿ ಈ ರೀತಿ ಮಾಡೋದು ಎಷ್ಟು ಸರಿ ಅನ್ನೋದು ಸಹ ಇದೀಗ ಸಾರ್ವಜನಿಕರ ಪ್ರಶ್ನೆ ಆಗಿರುವಂತದ್ದು ಸಾಹಿತ್ಯ. ಸೊ ಅದಕ್ಕಾಗಿ ಇದು ಸರ್ಕಾರ ಏನು ಅಮಾನತಿಗೆ ಆದೇಶವನ್ನು ಮಾಡಿರುವಂತದ್ದು, ಮತ್ತೆ ಅದ್ರ ಜೊತೆ ಇಲಾಖಾ ತನಿಖೆಗೆ ಸಹ ಆದೇಶವನ್ನು ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಔಟ್ಪುಟ್ ಏನ್ ಬರುತ್ತೆ, ಇದರ ಬೇಸಿಸ್ ಮೇಲೆ ಸರ್ಕಾರ ಅವರನ್ನ ಡಿಸ್ಮಿಸ್ ಮಾಡಕ್ಕೆ ಕೇಂದ್ರ ಲೋಕಸೇವಾ ಆಯೋಗಕ್ಕೆ ಶಿಫಾರಸ್ ಮಾಡುತ್ತಾ ಏನು ಅನ್ನೋದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮೇ 26 ಇದೇ ವರ್ಷ 26ಕ್ಕೆ ಅವರು ನಿವೃತ್ತಿಯನ್ನ ಹೊಂದ್ತಾ ಇರುವಂತದ್ದು. ಹಾಗಾಗಿ 4 ತಿಂಗಳು ಸರ್ವಿಸ್ ಮಾತ್ರ ಅವ್ರದ್ದು ಬಾಕಿ ಇತ್ತು. ಹಾಗಾಗಿ ಸರ್ಕಾರ ಮುಂದಿನ ಈ ರಿಪೋರ್ಟ್ ಬಂದ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.